ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಬೆಳ್ಳುಳ್ಳಿಯಿಂದ ಇವತ್ತೊಂದು ರೈಸ್ ಮಾಡಿ ತೋರಿಸ್ತೀನಿ. ಬನ್ನಿ, ಬೆಳ್ಳುಳ್ಳಿ ರೈಸ್ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಬೆಳ್ಳುಳ್ಳಿ ರೈಸ್ಗೆ ಹಾಕೋಕ್ಕೆ ಏನೇನು ಬೇಕಂತ ನೋಡೋಣ. ನಾನು ಫಸ್ಟೇ ಒಂದು ಬಟ್ಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2-3 ಗೆಡ್ಡೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು ಲಿಂಬೆಹಣ್ಣು. ಒಂದು ಲಿಂಬೆಹಣ್ಣೇನು ಬೇಡ, ಅರ್ಧ ಹೋಳು ಸಾಕು. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನ್ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ತೋರಿಸ್ತೀನಿ. ಬನ್ನಿ ನೋಡಿ, ನಾನು ಒಂದು ಕುಟಾಣಿ ತೊಗೊಂಡಿದ್ದೀನಿ. ನೀವು ಒಳಕಲ್ಲಿದ್ದರೂ ಒಳಕಲ್ಲಲ್ಲೇ ಮಾಡ್ಕೋಬೋದು. ಯಾಕಂದರೆ ಈ ಥರ ಕುಟ್ಟಿ ಮಾಡೋದ್ರಿಂದ ಅದು ಬೆಳ್ಳುಳ್ಳಿ ರೈಸು ತುಂಬ ಚೆನ್ನಾಗಾಗುತ್ತೆ. ನಾನು ಒಂದು ಬಟ್ಲು ಒಂದು 4-5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕುಟ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿ ಜೊತೆಗೆ ನಾನು ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕ್ಬಿಟ್ಟು ನಾನಿವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋದು ಮರಿಬೇಡಿ. ಹಾಕ್ಬಿಟ್ಟು ಹೀಗೆ ಸ್ವಲ್ಪ ಚಪ್ಪೆ ನೀವು ಕುಟ್ಕೋಬೇಕು. ನೀರಿಗೇನು ಹಾಕಕ್ಕೆ ಹೋಗಬೇಡಿ. ನೀವು ಇದೇ ಥರ ಕುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಬೆಳ್ಳುಳ್ಳಿ ರೈಸ್ ಮಾಡ್ಕೊಂಡು ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ಎಲ್ಲ ಸಣ್ಣಗೆ ಅಷ್ಟು ನುಣ್ಣು ಮಾಡೋಕ್ಕೆ ಹೋಗ್ಬೇಡಿ. ದಪ್ಪಗೆ ಕುಟ್ಕೊಂಡ್ಬಿಟ್ಟು ಇದನ್ನು ಈಗ ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಮನೇಲಿ ಅನ್ನ ಉಳಿದಿದ್ರು ಇದೇ ಥರ ಮಾಡ್ಕೊತೀನಿ. ಇಲ್ಲ ಬಿಸಿ ಅನ್ನಕ್ಕೂ ಇದನ್ನು ಅರ್ಜೆಂಟಿಗೆ 2 ಬೆಳ್ಳುಳ್ಳಿ ಇದ್ದರೆ ಸಾಕು, ಬೆಳ್ಳುಳ್ಳಿ ರೈಸು ರೆಡಿ ಆಗುತ್ತೆ. ಇವಾಗ ನಾನು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಬನ್ನಿ, ಇವಾಗ ನಾನು ಹಂಚು ಕಾಯ್ಸೋಕ್ಕೆ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಎಣ್ಣೆ ನಾನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯೋವರೆಗೂ ಸ್ವಲ್ಪ ಜೀರಿಗೆ ತೊಗೊಳ್ಳೋಣ, ಸಾಸಿವೆ ತೊಗೊಳ್ಳೋಣ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. 1 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ನಾವು 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ 1 ಸ್ಪೂನ್ ಹಾಕೊಂಡ್ರೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಹಾಕೋದು. ಇವಾಗ ಹಸಿಮೆಣ್ಸಿನ್ಕಾಯಿ 4 ಹಸಿಮೆಣ್ಸಿನ್ಕಾಯಿ ಹಾಕಿ, 2 ಹಸಿಮೆಣ್ಸಿನ್ಕಾಯಿ ಅದು ನಾನು 4 ಪೀಸ್ ಮಾಡಿದ್ದೀನಿ. ಹಾಕೊಂಡ್ಬಿಟ್ಟು ನಾವೀಗ ಸ್ವಲ್ಪ ಅದನ್ನು ಫ್ರೈ ಮಾಡೋಣ. ಕರಿಬೇವು ಸೊಪ್ಪು, ಇವಾಗ ಇದು ರೆಡಿಯಾಗಿದೆ. ನಾನು ಕೊಟ್ಟಿರೋ ಮಸಾಲೆ ಇದಕ್ಕೆ ಹಾಕ್ತೀನಿ. ನೋಡಿ, ಇವಾಗ ನಾನು ಕೊಟ್ಟಿರೋ ಮಸಾಲೆ ಹಾಕಿಬಿಟ್ಟು ಇವಾಗ ಇದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಇವಾಗ ಮಸಾಲೆ ರೆಡಿಯಾಗಿದೆ. ನಾನು ರೈಸ್ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ತೀನಿ. ಈ ಥರ ಒಂದು ಎಲ್ಲ ಈರುಳ್ಳಿ ಜೊತೆಗೆ ಎಲ್ಲರ ಜೊತೆಗೆ ಅನ್ನ ರೈಸ್ ತಿಂದು ನೋಡಿದ್ದೀರಾ? ಈ ಥರ ಬೆಳ್ಳುಳ್ಳಿಯಿಂದ ರೈಸ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಅರ್ಧ ಹೋಳು ಲಿಂಬೆಹಣ್ಣು ಹಿಂಡ್ಬಿಟ್ಟು ನಿಮಗೆ ತೋರಿಸ್ತೇನೆ. ಸ್ವಲ್ಪ ಅರ್ಧ ಹೋಳು ಲಿಂಬೆಹಣ್ಣು ಹಿಂಡ್ಬಿಟ್ಟು, ಇದು ಯಾಕಂದರೆ ನಾವು ಟೊಮೊಟೊ ಹಾಕಿರಲ್ವ, ರುಚಿಗೆ ಇದು ಲಿಂಬೆಹಣ್ಣು ಹುಳಿನೇ ಸರಿ ಇದಕ್ಕೆ. ಅದಕ್ಕೆ ಈ ಥರ ನೀವು ಲಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ನೀವು ಈ ಥರ ರೈಸು ಮಾಡ್ಬೋದು. ಲಿಂಬೆಹಣ್ಣು ಮನೇಲಿ ಇರಲಾರ್ದವರು ಹುಣಸೆಹಣ್ಣು ಹುಳಿನೂ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಟೇಸ್ಟ್ ಕೊಡುತ್ತೆ ಇದು. ಈ ಥರದೊಂದು ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು. ನೋಡಿ, ಇವಾಗ ಬೆಳ್ಳುಳ್ಳಿ ರೈಸು ರೆಡಿಯಾಗಿದೆ. ಈ ಬೆಳ್ಳುಳ್ಳಿ ರೈಸು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.